ಒಂದು ಸರಳವಾದ ಜೀವನ ನಡೆಸಿದವರು. ವಿಶ್ವನಾಥ್ ಅವ್ರಿಗೆ ಗೊತ್ತಿದೆ, ಅವನವರ ವರದಿ ಸುಟ್ಟ ನಂತರ ಕಾಂಗ್ರೆಸ್ ಪಕ್ಷ ಎರಡಾಗುತ್ತೆ, ದೇವರಾಜ ಅರಸು ಮತ್ತು ರೆಡ್ಡಿ ಕಾಂಗ್ರೆಸ್ ಅಂತೇಳಿ. 178 ಜನ ಚುನಾವಣೆ ಸ್ಪರ್ಧೆ ಮಾಡ್ತಾರೆ 1978ನೇ ಇಸ್ವಿನಲ್ಲಿ. ಆಗ ಆ 178ರಲ್ಲಿ ಗೆದ್ದಿದ್ದು ಭೀಮಣ್ಣ ಖಂಡ್ರೆ ಅವರು ಮಾತ್ರ ರೆಡ್ಡಿ ಕಾಂಗ್ರೆಸ್ ಅಲ್ಲಿ. ಇನ್ನೊಬ್ಬರು ಠೇವಣಿ ಉಳಿಸ್ಕೊಂಡ್ರು, ಅದು ಮುನ್ನೇಗೌಡ ಅಂತೇಳಿ ಹೊಸಕೋಟೆನಲ್ಲಿ ಒಬ್ಬರು MLC ಇದ್ರು, ಅವರು ಸಹ MLC ಇದ್ರು, ಅವ್ರು ಠೇವಣಿ ಉಳಿಸ್ಕೊಂಡ್ರು. ಬಾಕಿಯವ್ರು ಯಾರೂ ಸಹ 1,000 1,500 ಮೇಲೆ ಓಟೇ ತಗೊಳ್ಳಿಲ್ಲ. ಅಂದ್ರೆ ಅಷ್ಟು ಪ್ರಭಾವಶಾಲಿ ಭೀಮಣ್ಣ ಖಂಡ್ರೆ ಅವರು ಯಾವುದಾದ್ರೂ ಸೈದ್ಧಾಂತಿಕವಾಗಿ ಯಾವುದಾದ್ರೂ ವಿಚಾರ ಕೈಗೊಂಡ್ರೆ ಯಾವುದೇ ರೀತಿಯ ರಾಜಿ ಮಾಡ್ತಾ ಇರಲಿಲ್ಲ. ಮತ್ತೆ ಆಗ ನೋಡಕ್ ಹೋದ್ರೆ ಅವ್ರು ಗುಂಡ್ರಾಯರ ಜೊತೆಗೂ ಇದ್ರು, ಆ ನಂತರ ವೀರಪ್ಪ ಮೊಯ್ಲಿ ಅವ್ರ ಜೊತೆಗೂ ಸಹ ಬಹಳ ಎಗಲ್ ಕೊಟ್ಟು ಕೆಲಸ ಮಾಡಿದ್ರು. ಅಂದ್ರೆ ಸೈದ್ಧಾಂತಿಕವಾಗಿ ಯಾವುದೇ ವಿಚಾರ ಇದ್ರೂ ಸಹ ಯಾರಾದರೂ ಸಾಮಾಜಿಕ ನ್ಯಾಯ ಅಂತ ಬಂದಾಗ ಅವ್ರ ಜೊತೆ ನಿಂತು ಮಾತಾಡಿದ್ದಾರೆ. ಸಂವಿಧಾನದ ಬಗ್ಗೆ ಹೆಚ್ಚಿನ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು, ಅದರಲ್ಲೂ ಸಹ ಇಂದಿರಾ ಗಾಂಧಿ ಅವರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ಭೀಮಣ್ಣ ಖಂಡ್ರೆ ಅವರ ಈ ಅಗಲಿಕೆ ಕೇವಲ ಕಾಂಗ್ರೆಸ್ ಪಕ್ಷಕ್ಕಲ್ಲ, ರಾಜ್ಯಕ್ಕಲ್ಲ, ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ. ಮತ್ತೆ ಅವರ ಕುಟುಂಬದ ಸದಸ್ಯರಿಗೆ ಭಗವಂತ ಶಕ್ತಿ ಕೊಡಲಿ.